ನಿಮ್ಮ ಮತ ಯಾರಿಗೆ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ಪ್ರತಿ ಬಾರಿ ಕೂಡ ಮತ್ತೊಂದು ಕ್ಷೇತ್ರ ರಾಜ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಅಂತಂದ್ರೆ ಅದು ಹಾಸನ. ಹಾಸನ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಂತ ದೇವೇಗೌಡರ ತವರು ಕ್ಷೇತ್ರ. ಹಾಸನದಲ್ಲಿ ಈ ಬಾರಿ ಮೊಮ್ಮಕ್ಕಳ ನಡುವಿನ ಫೈಟ್. ಒಂದು ಕಾಲದಲ್ಲಿ ಜಿ ಪುಟ್ಟಸ್ವಾಮಿಗೌಡರು ದೇವೇಗೌಡರನ್ನೇ ಸೋಲಿಸಿದ್ದಂಥವ್ರು, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಅಂದರೆ ಜಿ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಒಂದು ಕಡೆ, ಇನ್ನೊಂದು ಕಡೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ. ಈ ಮೊಮ್ಮಕ್ಕಳ ಪೈಪೋಟಿಯಲ್ಲಿ ಗೆಲ್ಲೋದು ಯಾರು? ಈ ಬಾರಿ ಹಾಸನದಲ್ಲಿ 17 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರಿದ್ದಾರೆ. ಮತದಾರರ ಒಲವು ಯಾರ ಕಡೆ ಇದೆ? ಮತದಾರನ ಮನದಾಳವನ್ನು ನೋಡಿದಾಗ, ಜೊತೆಗೆ ಇಡೀ ಕ್ಷೇತ್ರದ ಜನರ ಆ ಒಂದು ಮನಸ್ಸನ್ನು ವಿಚಾರ ಮಾಡಿದಾಗ, ಈ ಕ್ಷೇತ್ರದ ಲೆಕ್ಕಾಚಾರದಲ್ಲಿ ಯಾವ್ಯಾವ ವಿಧಾನಸಭಾ ಸೆಗ್ಮೆಂಟ್ಸಲ್ಲಿ ಯಾವ್ಯಾವ ಶಾಸಕರಿದ್ದಾರೆ, JDS BJP ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಂಡ್ರು ಕೂಡ ಇಲ್ಲಿ BJP JDSನ ನಾಯಕರ ನಡುವೆ ಮೈತ್ರಿ ಆದಂಗೆ ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಈ ಬಾರಿ ಶ್ರೇಯಸ್ ಪಟೇಲ್ HD ರೇವಣ್ಣನವರನ್ನ ಹೊಳೆನರಸೀಪುರದಲ್ಲಿ ಸೋಲ್ಸೋದಕ್ಕೇನೇನು ಹತ್ರ ಬಂದುಬಿಟ್ಟಿದ್ರು. 4,000 ಅಷ್ಟು ಮತಗಳ ಅಂತರದಲ್ಲಿ ಅಷ್ಟೇ ಸೋತಿದ್ದು. ಹಾಗಾದರೆ ರೇವಣ್ಣ ಪುತ್ರ ಇದ್ದಾರೆ, ಒನ್ಸ್ ಅಗೇನ್ ತಂದೆ ಜೊತೆ ಪೈಪೋಟಿ ಮಾಡಿ ಕೊನೆಯ ಕ್ಷಣದಲ್ಲಿ 4,000 ಮತಗಳ ಅಂತರದಲ್ಲಿ ಸೋತವರು ಅವರ ಮಗನ ಜೊತೆ ಲೋಕಸಭೆಗೆ ಪೈಪೋಟಿಗೆ ಇಳಿದಿದ್ದಾರೆ. ಅಲ್ಲೇ ನಾನು ಹೇಳಿದೆ ಈಗಾಗಲೇ, ದೇವೇಗೌಡರ ಮೊಮ್ಮಗ ಒಂದು ಕಡೆ, ಜಿ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಒಂದು ಕಡೆ, ಇಬ್ಬರು ರಾಜಕೀಯದ ದೊಡ್ಡ ದೊಡ್ಡ ನಾಯಕರುಗಳ ಮೊಮ್ಮಕ್ಕಳು ಕಣಕ್ಕಿಳಿದಿದ್ದಾರೆ. ಹಾಸನದಲ್ಲಿ JDSಗೆ BJP ಸಾಥ್ ಕೊಟ್ಟಿದ್ದೆ, ಆದರೆ ಇನ್ನೂ ಕೂಡ ಸಾಥ್ ಕೊಟ್ಟಿಲ್ಲ. ಇಲ್ಲಿ ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸೋತವರು, ನಾನು JDS ಜೊತೆ ನಿಂತ್ಕೊಳ್ಳಲ್ಲ ಅಂತೇಳಿ ಅಲ್ಲಿನ ಜಿಲ್ಲಾಧ್ಯಕ್ಷ ನಾಗೇಂದ್ರ ಅವರಾಗ್ಬೋದು, ಸಕಲೇಶ್ಪುರ ಶಾಸಕರಾಗಿರುವಂಥವ್ರು ಸಿಮೆಂಟ್ ಮಂಜು ಅವರು, ಇವರೆಲ್ಲ ಕೂಡ ಒಂದು ಸಭೆ ಮಾಡಿದರು. ಆದರೆ ಈಗ ಅವರು ಒಗ್ಗಟ್ಟಾಗಿದ್ದಾರಾ ಗೊತ್ತಿಲ್ಲ. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಒಂಚೂರು ಅಲುಗಾಟ ಇದೆ, ಅಷ್ಟು ಸುಲಭ ಅಲ್ಲ ಗೆಲ್ಲೋದು. ದೇವೇಗೌಡರ ಮೊಮ್ಮಗ ಆದರೂ ಕೂಡ ಹಾಸನದಲ್ಲಿ ಒಂಥರ ರೇವಣ್ಣ ರಿಪಬ್ಲಿಕ್ ಆದರೂ ಕೂಡ ಗೆಲ್ಲೋದು ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ನಮಗೆ ಬಹಳ ಮುಖ್ಯ, ಒನ್ ಇಂಡಿಯಾ ಕನ್ನಡ ಜನರ ಸಮಸ್ಯೆನ ಹೇಳೋಕೆ ಹೊರಡುತ್ತೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಏನು, ಪ್ರಜ್ವಲ್ ರೇವಣ್ಣ ಸಂಸದರ ಕೆಲಸ ಮಾಡಿದ್ರ, ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಹಾಸನದಲ್ಲಿರುವಂತಹ ಒಟ್ಟು ಮತದಾರರು 17,24,908 ಮತದಾರರಿದ್ದಾರೆ. ಇದರಲ್ಲಿ ಮಹಿಳಾ ಮತದಾರರೇ ಹೆಚ್ಚು ಅನ್ನುವಂಥದ್ದು ಮತ್ತೊಮ್ಮೆ ಗಮನಿಸಬೇಕು. 8,58,661 ಪುರುಷ ಮತದಾರರಿದ್ದರೆ 8,66,206 ಮಹಿಳಾ ಮತದಾರರಿದ್ದಾರೆ. ಇಲ್ಲಿ ವಿಧಾನಸಭಾ ಲೆಕ್ಕಾಚಾರವನ್ನು ನೋಡೋದಾದ್ರೆ, ವಿಧಾನಸಭಾ ಸೆಗ್ಮೆಂಟ್ಸ್ ನೋಡೋದಾದ್ರೆ JDS ಹಾಗೆ BJP ಅತ್ಯಂತ ಪ್ರಬಲವಾಗಿ ಕಾಣಿಸ್ತಾ ಇದೆ. JDSೇ ಒಂಟಿಯಾಗಿ ನಿಂತರೂ ಕೂಡ ಪ್ರಬಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಶ್ರವಣ ಬೆಳಗೊಳದಲ್ಲಿ CN ಬಾಲಕೃಷ್ಣ, ಹಾಗೆಯೇ ಬೇಲೂರಿನಲ್ಲಿ HK ಸುರೇಶ್ BJPಯಿಂದ, ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ JDSನಿಂದ, ಹೊಳೆನರಸೀಪುರದಲ್ಲಿ ಸ್ವತಃ HD ರೇವಣ್ಣ ಇದ್ದಾರೆ, ಅರಕಲ್ಗೂಡ್ನಲ್ಲಿ A ಮಂಜು JDSಯಿಂದ ಇದ್ದಾರೆ, ಸಕಲೇಶ್ಪುರದಿಂದ ಸಿಮೆಂಟ್ ಮಂಜು ಇದ್ದಾರೆ BJPಯಿಂದ. BJP JDS ಸೇರಿಕೊಂಡ್ರೆ 6 ಕ್ಷೇತ್ರಗಳಲ್ಲಿದೆ. ಆದರೆ ಇಲ್ಲಿ 3 ಕ್ಷೇತ್ರಗಳು JDSಗೆ ಕಷ್ಟ ಆಗ್ತಾ ಇದೆ. ಇಲ್ಲಿ 3 ಕ್ಷೇತ್ರಗಳು, ಹಾಸನದಲ್ಲಿ 8 ಕ್ಷೇತ್ರಗಳಲ್ಲಿ JDS ಪರವಾಗಿ ನಿಲ್ಲುವಂಥದ್ದು, ನೇರವಾಗಿ ನಿಲ್ಲುವಂಥದ್ದು 3 ಕ್ಷೇತ್ರಗಳು ಅಂತ ಅನಿಸ್ತಾ ಇದೆ. ಇನ್ನು 6 ಯಾಕೋ ಕಾಂಗ್ರೆಸ್ ಪರ ಅರ್ಧ ವಾಲ್ದಂಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಅರಕಲ್ಗೂಡ್ನಲ್ಲಿ ಮಂಜು ಇದ್ದಾರೆ, JDSನ ಶಾಸಕರವರು. ಆದರೆ ಅವರ ಪುತ್ರ ಮಂಥರ್ಗೌಡ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ. ಒಂದು ಕಡೆ ಪುತ್ರನ ಪರವಾಗಿ ನಿಂತ್ಕೋತಾರೆ. ಅರಕಲ್ಗೂಡ್ನಲ್ಲಿ ಮಂಜು ಅವರು JDS ಪರ ನಿಂತಿದ್ದೆ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ಲಸ್ ಆಗುತ್ತೆ. ಇನ್ನೊಂದು, ಈ ಕ್ಷೇತ್ರ ಬಿಡಿ, ತಂದೆ JDS ಅಲ್ಲಿದ್ದರೆ ಮಗ ಕಾಂಗ್ರೆಸ್ ಅಲ್ಲಿದ್ದಾರೆ. ಏನಾದರೂ ತಂದೆ ಮಗನ ಒಂದು ಬಾಂಧವ್ಯದಿಂದಾಗಿ ಮಗನ ಪರವಾಗಿ ತಂದೆ ನಿಂತರೆ ಅರಕಲ್ಗೂಡ್ನಲ್ಲಿ JDSಗೆ ಮತಗಳು ಕಡಿಮೆ ಆಗ್ತವೆ. ಹಾಗಾಗಿ ಇನ್ನು A ಮಂಜು ಅವರು ಈ JDSನ ಸಭೆ ಸಮಾರಂಭಗಳಲ್ಲಿ ತುಂಬ ಕಡಿಮೆ ಕಾಣಿಸ್ಕೊಳ್ಳೋದು. JDS ಪರ ಅವರಿಗೆ 100ಕ್ಕೆ 100 ಒಲವಿದೆಯಾ ಗೊತ್ತಿಲ್ಲ. JDSನಿಂದ ಗೆದ್ದು ಶಾಸಕರಾಗಿದ್ದಾರೆ, ನಮಗೆ ಗೊತ್ತಿಲ್ಲ, ನಾವು ಹೇಳ್ತಾ ಇರುವಂಥದ್ದು. ಅವರು JDS ಸಭೆಗಳಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಹಾಗಾಗಿ ಏನಾದರೂ ಕಾಂಗ್ರೆಸ್ ಪರ ಒಲವು ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲ. ಮಗ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ, ಮಡಿಕೇರಿ ಶಾಸಕರಾಗಿರೋದ್ರಿಂದ. ಇನ್ನೊಂದು ಕಡೆ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜು, ಇವರು ಪ್ರೀತಮ್ ಗೌಡ ಅವರಿಗೆ ಆಪ್ತರು. ಪ್ರೀತಮ್ ಗೌಡ ಅವರು ಸಾಕಷ್ಟು ಶಕ್ತಿ ತುಂಬಿ ಸಕಲೇಶ್ಪುರದಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಬರೋದಕ್ಕೆ ಶಕ್ತಿ ತುಂಬಿದ್ರು. ಹಾಗಾಗಿ ಪ್ರೀತಮ್ ಗೌಡ ಅವ್ರ ಜೊತೆ ನಿಂತಿರೋದ್ರಿಂದ, ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿರೋಧಿಸಿ ಅವ್ರನ್ನ ಅಭ್ಯರ್ಥಿ ಮಾಡಬೇಡಿ ಅಂತ ಹೇಳಿದ್ರಿಂದ ಸಕಲೇಶ್ಪುರ ಹಾಗೇನೆ ಈ ಭಾಗ
ಅರಕಲಗೂಡು ಭಾಗ, ಹಾಸನ ಭಾಗದಲ್ಲಿ ಸ್ವರೂಪ್ ಪ್ರಕಾಶ್ ಗೆದ್ದಿದ್ದಾರೆ. ಆದರೆ ಅವರಷ್ಟೇ ಶಕ್ತಿ ಅಥವಾ ಅವ್ರಿಗಿಂತ ಸ್ವಲ್ಪ ಹೆಚ್ಚೇ ಅನಿಸುವಷ್ಟು ದೊಡ್ಡ ಒಂದು ಜನಬಲ ಕಾಣಿಸುತ್ತೆ, ಜನಬೆಂಬಲ ಪ್ರೀತಮ್ ಗೌಡ ಅವ್ರ ಪರವಾಗಿದೆ. ಅಂದ್ರೆ ನಾವು ಹಾಸನದಲ್ಲಿ ಸುತ್ತಾಡಿ ಹಾಸನದ ಜನರ ಮತದಾರನ ಮನದಾಳ ತಿಳ್ಕೊಂಡಾಗೆಲ್ಲ ಪ್ರೀತಮ್ ಗೌಡರ ಬಗ್ಗೆ ಒಲವು ಜಾಸ್ತಿ ಇದೆ. ಹಾಗಾಗಿ ಲೋಕಸಭೆ ಅಂತ ಬಂದಾಗ JDS BJP ಏನಾದರೂ ಒಟ್ಟಾಗಲಿಲ್ಲ ಅಂದ್ರೆ ಅವರವರ ಏನು ಮತಗಳು ಒಗ್ಗೂಡ್ಲಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಇದ್ದಾರೆ, ಬಹಳ ಸ್ಟ್ರಾಂಗ್ ಇದ್ದಾರೆ. ಹಾಗೇನೆ ಈ ಏನು ಹಾಸನದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ತನ್ನ ಎಕ್ಸಿಸ್ಟೆನ್ಸ್ನ ಸ್ಟ್ರಾಂಗ್ ಮಾಡ್ಕೋತಾ ಇದೆ. DK ಶಿವಕುಮಾರ್ ಅವರು ಈ ಹಾಸನ ಭಾಗದಲ್ಲಿ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ತಾನು ಒಕ್ಕಲಿಗ ನಾಯಕ ಆಗಿ ಬೆಳಿಬೇಕು ಅಂತೇಳಿ ಹೆಚ್ಚಿನ ಶಕ್ತಿನ ಹಾಸನ ಕಡೆ ಪ್ರಯೋಗಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಇವರೆಲ್ಲರೂ ಕೂಡ ಏನು ಒಳ ಒಪ್ಪಂದ ಮಾಡ್ಕೊಂಡಿದಾರ ಅಂತ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ಪ್ರೀತಮ್ ಗೌಡ ಹಾಗೆ ಅವರ ಟೀಮ್ ಏನಾದ್ರು ಒಳ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಯಾಕೆಂದ್ರೆ ರೇವಣ್ಣ ರಿಪಬ್ಲಿಕ್ ಅನ್ನ ಹಾಸನದಲ್ಲಿ ಕೊನೆಗಾಣಿಸ್ಬೇಕು. ಪ್ರಜ್ವಲ್ ರೇವಣ್ಣ ಅವರು ಸೋತ್ರೆ ಇಲ್ಲಿ ರೇವಣ್ಣ ರಿಪಬ್ಲಿಕ್ ಇರೋದಿಲ್ಲ ಅನ್ನುವ ಆ ಥರದ್ದು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಹಾಸನದಲ್ಲಿ. ಹಾಗಾಗಿ ಇದೆಲ್ಲ ಕೂಡ ಶ್ರೇಯಸ್ ಪಟೇಲ್ ಅವರಿಗೆ ಪ್ಲಸ್ ಆಗುತ್ತಾ? ಕಾಂಗ್ರೆಸ್ ಏನಾದರೂ ಈ ಬಾರಿ ದೇವೇಗೌಡರ ಮಾಜಿ ಪ್ರಧಾನಿಗಳ ತವರು ಕ್ಷೇತ್ರವನ್ನು ಗೆದ್ಕೊಂಡ್ಬಿಡುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಇದರ ನಡುವೆ ಇವೆಲ್ಲ ನಮಗೆ ಸೆಕೆಂಡ್ರಿ ಸರ್. ನಮಗೆ ಫಸ್ಟ್ ಅನ್ಸೋದು ಜನರ ಸಮಸ್ಯೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿ 2019ರಲ್ಲಿ ಭಾಳಷ್ಟು ಆಕ್ಟಿವ್ ಆಗಿ ಕಾಣಿಸಿದ್ರು. ಆದರೆ 2020ರಿಂದ ಕೊರೋನಾ ಸಂದರ್ಭದಿಂದ ಕೂಡ ಅವರು ತುಂಬ ಇನ್ಆಕ್ಟಿವ್. ಅವರು ಜನರಿಗೆ ಸಿಗ್ತಾ ಇಲ್ಲ, ಸಂಪರ್ಕಕ್ಕಿಲ್ಲ. ಅವರು ಸಂಸದರಾಗಿ ಏನು ಎಲ್ಲಿ ಸಿಗ್ತಾ ಇದ್ದಾರೆ, ಎಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಸಂಸದರಿಗೆ ನಿಧಿ ಬರುತ್ತೆ, ಅದನ್ನು ಸದ್ಬಳಕೆ ಮಾಡ್ಕೊಂಡ್ರ ಗೊತ್ತಿಲ್ಲ. ಸದನದಲ್ಲಿ ಪ್ರಶ್ನೆ ಕೇಳಿದ್ರ ಇಲ್ಲ. ಈ ಎಲ್ಲ ವಿಷಯಗಳು ಕೂಡ ಜನರಿಗೆ ಬೇಸರ ಇದೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಇನ್ನು ಹಾಸನದಲ್ಲಿರುವಂಥ ಸಮಸ್ಯೆ, ಬೆಂಗಳೂರು ಮಂಗಳೂರು ಹೈವೇ ಇದೆ, NH75, ಅದು ರೆಡಿ ಆಗಿಲ್ಲ, ರಿಪೇರಿ ಆಗಿಲ್ಲ. ಸಕಲೇಶಪುರ ಭಾಗದ ಜನರ ಜೀವನ ನರಕ ಆಗಿದೆ, ಅದನ್ನು ಸರಿ ಮಾಡ್ತಾ ಇಲ್ಲ. ಎತ್ತಿನ ಹೊಳೆಯಲ್ಲಿ ಸಮಸ್ಯೆ ಇದೆ. ಎತ್ತಿನ ಹೊಳೆ ಯೋಜನೆ ಅರ್ಧಂಬರ್ಧಾಗಿ ಇನ್ನೂ ಕಂಪ್ಲೀಟ್ ಆಗದೇನೆ ಅಲ್ಲಿ ಸಕಲೇಶಪುರ ಭಾಗದ ಜನರ ಜೀವನ ನರಕ ಆಗಿದೆ. ಅಲ್ಲಿ ಎಲ್ಲ ಪರಿಸರ ಹಾಳಾಗಿದೆ. ಎಲ್ಲರೂ ಕೂಡ ಸಕಲೇಶಪುರಕ್ಕೆ ಹೋಮ್ ಸ್ಟೇಗೆ, ರೆಸಾರ್ಟ್ಗೆ, ಸಿನಿಮಾ ಶೂಟಿಂಗ್ಗೆ ಬರ್ತಾರೆ. ಅಲ್ಲಿ ಜನರಿಗೆ ತೀವ್ರ ಸಮಸ್ಯೆ ಉಂಟಾಗ್ತಾ ಇದೆ, ಅಂದರೆ ಪರಿಸರ ಹಾಳಾಗ್ತಾ ಇದೆ. ಇನ್ನು ಇಲ್ಲಿ ಭಾಗದ ಜನ ಕೊಬ್ಬರಿ ಬೆಳೀತಾರೆ, ಅರಸೀಕೆರೆ ಭಾಗದ ಜನ, ಹಾಸನ ಭಾಗದ ಜನ ಭತ್ತ, ಜೋಳ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಇವರಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ, ಹಾಗೆಯೇ ಬೆಲೆಗಳ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸಂಸದರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಇನ್ನು ಹಾಸನದಲ್ಲಿ ಭಾಳ ಮುಖ್ಯವಾಗಿ ಕಾಫಿ ಬೆಳೀತಾರೆ. ಈ ಬೇಲೂರು, ಸಕಲೇಶಪುರ ಭಾಗದಲ್ಲಿ ಭಾಳಷ್ಟು ಕಾಫಿ ಬೆಳೀತಾರೆ. ಚಿಕ್ಕಮಗಳೂರು ಹಾಗೆ ಮಡಿಕೇರಿಯಲ್ಲಿ ಬೆಳೀತಾರೆ. ಈ ಹಾಸನ ಮೂರು ಈ ಬೆಲ್ಟಲ್ಲಿ ಬೆಳೆಯೋದ್ರಿಂದ ಅದರ ಬೆಂಬಲ ಬೆಲೆ ಇಲ್ಲ. ದೇಶದಲ್ಲೇ 70% ಕಾಫಿಯನ್ನು ಕರ್ನಾಟಕ ಉತ್ಪಾದನೆ ಮಾಡುತ್ತೆ. ಕರ್ನಾಟಕದಲ್ಲಿ ಈ 3 ಜಿಲ್ಲೆಗಳು, ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ಅದಕ್ಕೆ 70% ಕಾಫಿ ಬೆಳೆಯುವಂಥ ನಮಗೊಂದು ಬೆಂಬಲ ಬೆಲೆ ಇಲ್ಲ ಅನ್ನುವಂಥ ಜನರಿಗೆ ಬೇಸರ. ಅಂದರೆ ಯಾವುದೇ ರೀತಿ ಬೆಳೆ ವಿಮೆಯಲ್ಲಿ ಅದನ್ನು ಸೇರಿಸ್ಕೊಂಡಿಲ್ಲ. ಭಾಳಷ್ಟು ಸಮಸ್ಯೆಗಳಿದೆ. ಇದನ್ನು ಹೇಗೆ ಸಂಸದರಾಗಿ ಸದನದಲ್ಲಿಟ್ಟು, ಅಂದರೆ ಸಂಸತ್ತಲ್ಲಿ ಮಾತಾಡಿ ಪರಿಹಾರ ಮಾಡುವಂಥದ್ದಾಗ್ಬೋದು. ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಈ ಬಾರಿ ಜನ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಒಟ್ಟಾರೆ ಹಾಸನ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ರೋಚಕವಾಗಲಿದೆ. ದೇವೇಗೌಡರ ಮೊಮ್ಮಗನೋ, ಪುಟ್ಟಸ್ವಾಮಿ ಗೌಡರ ಮೊಮ್ಮಗನೋ, ಯಾರು ಗೆಲ್ತಾರೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಶ್ರೇಯಸ್ ಪಟೇಲ್ ಈ ಬಾರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಪ್ರಚಾರವನ್ನು ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ಆದರೆ BJP ಸಾಥ್ ಕೊಟ್ಟಿದ್ದೆ ಆದರೆ, BJPಯ ಪ್ರೀತಮ್ ಗೌಡ ಹಾಗೆಯೇ ಬೇರೆ ಬೇರೆ ಇಲ್ಲಿಯ ಸ್ಥಳೀಯ ನಾಯಕರು, ಶಾಸಕರುಗಳು ಸಾಥ್ ಕೊಟ್ಟಿದ್ದೆ ಆದರೆ ಖಂಡಿತ JDS ಪರ ಇರುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ಸದ್ಯದ ಲೆಕ್ಕಾಚಾರ. ಇದು ಹಾಸನ ಕ್ಷೇತ್ರದ ನಿಮ್ಮ ಮತ ಯಾರಿಗೆ?